ಹಲೋ ಗೆಳೆಯರಿ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 13, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸುದ್ದಿ ವಿಶ್ಲೇಷಣೆಗೂ ಮುನ್ನ ಇರತಕ್ಕಂಥ ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಅಂತಲೇ ಮಾಕ್ ಟೆಸ್ಟ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 22ನೇ ತಾರೀಕಿನಂದು ಮಾಕ್ ಟೆಸ್ಟ್ಗಳು ಶೆಡ್ಯೂಲ್ ಆಗಿದೆ. ಸಂಡೇ ಇರುತ್ತೆ. ಜನರಲಿ ಮಾರ್ನಿಂಗ್ GS ಪೇಪರನ್ನು ಬರೀಬೇಕು, ಆಫ್ಟರ್ನೂನ್ CSAT ಪೇಪರ್ನ ಬರೀಬೇಕು. ಸೊ ಇದರ ಮುಖಾಂತರ ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟನ್ನು ನೀವು ಗಮನಿಸ್ಬೋದು, ಹಾಗೂ ಯಾವ ರೀತಿಯಾಗಿ ಕಾನ್ಫಿಡೆಂಟ್ ಆಗಿದ್ದೀರಾ, ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಯಾವ ರೀತಿಯಾಗಿದೆ, ಯಾವ ಸಬ್ಜೆಕ್ಟ್ನಲ್ಲಿ ನೀವು ಲ್ಯಾಗ್ ಇದ್ದೀರಾ ಅಂತ ಅನಲೈಸ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೇನಾದರೂ ಫಿಯರ್ ಫ್ಯಾಕ್ಟರ್ ಇದ್ದರೆ ಆಟೋಮೆಟಿಕ್ಲಿ ಹೋಗುತ್ತೆ. ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡೋದ್ರ ಮುಖಾಂತರ ಅದನ್ನು ಸರಿಯಾಗಿ ಒಂದು ಅನಲೈಸ್ ಮಾಡಬೇಕಾಗತ್ತೆ ಆಫ್ಟರ್ ದ ಟೆಸ್ಟ್. ಸೊ ಈ ಒಂದು ಟೆಸ್ಟ್ಗೆ ನೀವು ರಿಜಿಸ್ಟರ್ ಆಗ್ತೀನಿ ಅಂತಂದರೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ನಡಿನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಆ ಒಂದು ಲಿಂಕ್ನ ಮುಖಾಂತರನೂ ಸಹ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಚರ್ಚೆ ಮೊದಲನೇ ಆರ್ಟಿಕಲ್ ಅನ್ನು ತೆಗೆದುಕೊಳ್ಳುವಂಥದ್ದಾದರೆ, ಇಂಡಿಯಾ ಕೋ-ಸ್ಪಾನ್ಸರ್ಸ್ ರೆಸಲ್ಯೂಷನ್ ಪಾಸ್ಡ್ ಬೈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಗೇನ್ಸ್ಟ್ ಇರಾನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಜಿಯೋಪಾಲಿಟಿಕ್ಸ್ನ ಆಧಾರದ ಮೇಲೆ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಾರ್ ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಭಾರತ ಸಪೋರ್ಟ್ ಮಾಡೋದ್ರ ಮುಖಾಂತರ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡ್ತಾ ಇದೆ ಒಟ್ಟಾರೆಯಾಗಿ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇವಾಗ ಇರಾನ್ ಮೇಲೆ ಒಂದು ಇಂಪೋಸಿಷನನ್ನು ಮಾಡ್ತಾ ಇದೆ. ಇಮಿಡಿಯೇಟಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ ಮಾಡ್ತಾ ಇರುವಂಥ ಒಂದು ಅಟ್ಯಾಕನ್ನು ನೀವು ಸ್ಟಾಪ್ ಮಾಡಬೇಕು ಅಂತ. ಸೊ ಈ ಒಂದು ಹಂತದಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ 13 ರಾಷ್ಟ್ರಗಳು ಸಹ ಸಪೋರ್ಟ್ ಮಾಡೋದನ್ನು ಗಮನಿಸ್ಬೋದು. ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿಯ ಮೆಂಬರ್ಸ್ಗಳ ಸಪೋರ್ಟನ್ನು ನೋಡ್ತಾ ಇದ್ವಿ. ರಷ್ಯಾ ಹಾಗೂ ಚೈನಾ ಸಪೋರ್ಟನ್ನು ಇವಾಗ ಮಾಡಿಲ್ಲ ಅಂತಲೇ ಇಲ್ಲಿ ನೋಡುವಂಥದ್ದು. ಸೊ ಇಲ್ಲಿ ಪ್ರಸ್ತುತವಾಗಿ ಗಲ್ಫ್ ಕಂಟ್ರೀಸ್ಗಳಂತ ಬಂದಾಗ ಅದರಲ್ಲೂ ಭಾರತದ ಒಂದು ಕನ್ಸರ್ನ್ ಏನಿದೆ, ಗಲ್ಫ್ ಕಂಟ್ರೀಸ್ಗೆ ಸಂಬಂಧಪಟ್ಟಂಥ ಒಂದು ರಿಲೇಷನನ್ನು ನಾವು ಗಮನಿಸುವಂಥದ್ದಾದರೆ, ಪ್ರಪ್ರಥಮವಾಗಿ ಭಾರತೀಯರು ಏನಿದಾರಲ್ಲ, ಇಂಡಿಯನ್ ಡಯಾಸ್ಪೋರಾ ಇದಾರಲ್ಲ, ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಸೇಫ್ಟಿಯನ್ನು ಸಹ ಒದಗಿಸ್ಬೇಕು, ಅಲ್ಲಿರುವಂಥ ಸಿವಿಲಿಯನ್ಗೂ ಸಹ ಸೇಫ್ಟಿಯನ್ನು ಒದಗಿಸ್ಬೇಕು ಅನ್ನುವಂಥ ಕಂಡೀಷನ್ ಆಗಿರ್ಬೋದು. ಈವನ್ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಕನ್ಸರ್ನನ್ನು ಗಮನಿಸುವಂಥದ್ದು. ಬಿಕಾಸ್ ಗಲ್ಫಿಂದ ನಮಗೆ ಸಾಕಷ್ಟು ಕ್ರೂಡ್ ಆಯಿಲ್ಗಳು ಬರ್ತಾ ಇದೆ. ಗ್ಯಾಸ್ ಅಂತ ಬಂದಾಗ ಕತ್ತರ್ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಗೆ ಒಂದು 90% LPG ಇಂಪೋರ್ಟನ್ನು ಮಾಡ್ಕೋತೇವೆ ನಾವು, 50% ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೇವೆ. ಈ ಒಂದು ಹಂತದಲ್ಲಿ ಎನರ್ಜಿ ಸೆಕ್ಯೂರಿಟಿ ಆ್ಯಂಡ್ ಇಂಡಿಯನ್ ಡಯಾಸ್ಪೋರಾ ಆಗಿರ್ಬೋದು, ಒಟ್ಟಾರೆಗೆ ಒಂದು ಹ್ಯುಮ್ಯಾನಿಟಿ ಕ್ರೈಸಿಸ್ ಆಗದೇ ಇರುವಂತೆ ನೋಡ್ಕೋಬೇಕು ಅಂತ ಭಾರತ ಒಂದು ಪ್ರೊಜೆಕ್ಷನ್ನ ಮಾಡ್ತಾ ಇದೆ. ಈ ಒಂದು ರೆಸಲ್ಯೂಷನ್ಗೆ ಸಪೋರ್ಟನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಇರಾನ್ ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರದಿಂದಾಗಿ ಏನಾಗ್ತಾ ಇದೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ನಡಿಯಲ್ಲಿ ಪರ್ಟಿಕ್ಯುಲರ್ಲಿ ಟ್ರೇಡ್ ಸರಿಯಾಗಿ ಆಗ್ತಾ ಇಲ್ಲ. ಸಿವಿಲಿಯನ್ ಶಿಪ್ಗಳ ಮೇಲೆ ಒಂದು ಅಟ್ಯಾಕನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ನ್ಯಾವಿಗೇಷನ್ ಆಸ್ಪೆಕ್ಟ್ ಅಂತ ಬಂದಾಗ ಒಂದು ಸಾಕಷ್ಟು ಥ್ರೆಟನ್ನು ಕ್ರಿಯೇಟ್ ಮಾಡಿದೆ, ಫ್ರೀಡಮನ್ನು ಇಲ್ಲಿ ಒದಗಿಸ್ತಾ ಇಲ್ಲ ಅಂತ ಹೇಳ್ಬೋದು. ವೆಸ್ಟ್ ಏಷ್ಯಾದಲ್ಲೂ ಸಹ ಇಂಪಾರ್ಟೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಕ್ರಿಟಿಸಿಸಮನ್ನು ಗಮನಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಇರಾನ್ ಮೇಲೆ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಿದರೆ ಅಂತ ಒಂದು ಅಪ್ಡೇಷನನ್ನು ಇಲ್ಲಿ ತೆಗೆದುಕೊಳ್ಬೋದು. ಹಾಗೂ ಗಲ್ಫ್ ಕಂಟ್ರೀಸ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ರೀಕಲೆಕ್ಟ್ ಮಾಡ್ಕೊಳ್ಳುವಂಥದ್ದಾದರೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಇದೊಂದು ರೀಜನಲ್ ಪೊಲಿಟಿಕಲ್ ಆ್ಯಂಡ್ ಎಕಾನಾಮಿಕ್ ಅಲಯನ್ಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಅರಬ್ ರಾಷ್ಟ್ರಗಳು ಒಟ್ಟಾರೆ ಸೇರಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಒಂದು ಗ್ರೂಪನ್ನು ಮಾಡ್ಕೊಂಡಿದೆ, ಅಲಯನ್ಸನ್ನು ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಜನರಲಿ ಪರ್ಷಿಯನ್ ಗಲ್ಫಲ್ಲಿರ್ತಕ್ಕಂಥ ಅರಬ್ ಕಂಟ್ರೀಸ್ಗಳಂತಲೇ ನಾವು ಗಮನಿಸ್ಬೋದು. ಈ ಒಂದು ಇಮೇಜನ್ನು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರಾಷ್ಟ್ರಗಳಿದ್ದಾವೆ ಅಂತ. ಆ್ಯಕ್ಚುಲಿ ಈ ಒಂದು ಗಲ್ಫ್ ಕೋಆಪರೇಷನ್ 1981ನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಇದರ ಒಂದು ಹೆಡ್ ಕ್ವಾರ್ಟರ್ ರಿಯಾದ್, ಸೌದಿ ಅರೇಬಿಯಾದಲ್ಲಿ ಇದೆ. ಸೊ ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಒಟ್ಟಾರೆಯಾಗಿ 6 ರಾಷ್ಟ್ರಗಳಿದ್ದಾವೆ ಈ ಒಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನಡಿನಲ್ಲಿ. ಕುವೈತ್ ನೋಡ್ಬೋದು, ಬಹರೇನ್, ಸೌದಿ ಅರೇಬಿಯಾ, ಕತರ್, ಒಮನ್, UAE ಒಟ್ಟಾರೆಯಾಗಿ 6 ರಾಷ್ಟ್ರಗಳನ್ನು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಪರ್ಷಿಯನ್ ಗಲ್ಫ್ ಸುತ್ತಮುತ್ತಲಿರ್ತಕ್ಕಂಥ ರಾಷ್ಟ್ರಗಳನ್ನೇ ನೋಡುವಂಥದ್ದು. ಸೊ ಎಲ್ಲ ಒಂದು ಅರಬ್ ಮೊನಾರ್ಕೀಸನ್ನು ಹೊಂದಿರುವಂಥದ್ದು, ಮೇಜರ್ ಆಯಿಲ್ ಎಕ್ಸ್ಪೋರ್ಟರ್ ಅಂತಲೇ ಹೇಳುವಂಥದ್ದು. ಸೊ ಇಲ್ಲಿ ಒಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಬಂದಾಗ ನಾವು ಸರಿಯಾದಂಥ ಪೊಲಿಟಿಕಲ್ ಕೋಆರ್ಡಿನೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈವನ್ ಎಕನಾಮಿಕ್ ಇಂಟಿಗ್ರೇಷನು ಸಹ ಆಗ್ತಾ ಇದೆ. ಸೆಕ್ಯೂರಿಟಿ ಕೋಆಪರೇಷನ್, ಡಿಫೆನ್ಸ್ ಕೊಲಾಬ್ರೇಷನನ್ನು ನಾವು ನೋಡ್ಬೋದು. ಕಲ್ಚರಲ್ ಟೈಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿದ್ದಾವೆ. ಸೊ ಇಲ್ಲಿ ಒಂದು ಕಾಮನ್ ಮಾರ್ಕೆಟನ್ನು ಈ ರಾಷ್ಟ್ರಗಳು ಹೊಂದಿದೆ. ಈ ರೀತಿಯಾಗಿ ಒಂದು ಎಕನಾಮಿಕ್ ಕೋಆಪರೇಷನ್ನ ಗಮನಿಸಬಹುದು. ಕಾಮನ್ ಮಾರ್ಕೆಟ್ ಅಂತ ಬಂದಾಗ ಸಿಟಿಜನ್ಸ್ಗಳ ಒಂದು ಮೂವ್ಮೆಂಟ್ ತುಂಬ ಫ್ರೀ ಆಗಿರುತ್ತೆ. ಗೂಡ್ಸ್ಗಳಾಗಿರ್ಬೋದು ಅಥವಾ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ, ಸೊ ಎಲ್ಲ ಒಂದು ಫ್ರೀ ಆಗಿರತಕ್ಕಂಥ ಮಾರ್ಕೆಟ್ ಎಕ್ಸೆಸಿಬಿಲಿಟಿ ಇಲ್ಲಿ ಇರುತ್ತೆ ಅಂತಲೇ ಗಮನಿಸುವಂಥದ್ದು. ಸೊ ಕಸ್ಟಮ್ ಯೂನಿಯನ್ ಅಂತ ಬಂದಾಗ 2003ರಲ್ಲಿ ಕಸ್ಟಮ್ ಯೂನಿಯನ್ನ ಇವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆಯಿಲ್ ಪಾಲಿಸೀಸನ್ನು ಸಹ ತೆಗೆದುಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಒಂದು ಮಾನಿಟರಿ ಯೂನಿಯನನ್ನು ಸಹ ನಾವಿಲ್ಲಿ ಗಮನಿಸುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಒಂದು ಹೈ ಡಿಗ್ರಿ ಆಫ್ ಎಕನಾಮಿಕ್
ಎಕನಾಮಿಕ್ ಇಂಟಿಗ್ರೇಷನನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಸೆಕ್ಯೂರಿಟಿ ಆ್ಯಂಡ್ ಡಿಫೆನ್ಸ್ ಅಂತ ಬಂದಾಗೂ ಸಹ ಒಂದು ಕಲೆಕ್ಟಿವ್ ಆಗಿರ್ತಕ್ಕಂಥ ಡಿಫೆನ್ಸ್ ಫ್ರೇಮ್ವರ್ಕನ್ನು ಇವರು ಹೊಂದಿದ್ದಾರೆ. ಸೊ ರೀಜನಲ್ ಲೆವೆಲಲ್ಲಿ ಥ್ರೆಟ್ ಆದರೆ ಇವಾಗ ಇರಾನಿಂದ ಥ್ರೆಟ್ ಆಗ್ತಾ ಇದೆ, ಟೆರರಿಸಮ್ ಆ್ಯಕ್ಟಿವಿಟಿಯಿಂದ ಥ್ರೆಟ್ ಆಗ್ತಾ ಇರುತ್ತೆ. ಈ ಒಂದು ಹಂತದಲ್ಲಿ ಒಂದು ಕೋಆಪರೇಷನನ್ನು ಎನ್ಶೋರ್ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಏನಾಗ್ತಾ ಇದೆ ಅಂದರೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇರತಕ್ಕಂಥ ಒಂದು ಕಾನ್ಫ್ಲಿಕ್ಟ್ನಿಂದಾಗಿ ಅದರಲ್ಲೂ ಗಲ್ಫ್ ಕಂಟ್ರೀಸ್ಗಳ ಮೇಲೆ ಒಂದು ಅಟ್ಯಾಕನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ US ಇರಾನ್ ಮಧ್ಯೆ ಇವಾಗ ನಡೀತಾ ಇರುವಂಥ ಒಂದು ಸಮರದಲ್ಲಿ US ಒಂದು ಅಲೀಸ್ಗಳು ಯಾರಿರ್ತಾರೆ, ಸೊ ಅವರ ಒಂದು ಪಾರ್ಟ್ನರ್ಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಇದರಿಂದ ಇಲ್ಲಿರುವಂಥ ಸಿವಿಲಿಯನ್ ಮೇಲೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಒಂದು ರೆಸೊಲ್ಯೂಷನನ್ನು ಇರಾನ್ ವಿರುದ್ಧ ಪಾಸ್ ಮಾಡಿದೆ. ಅದರಲ್ಲೂ ಭಾರತ ಸಪೋರ್ಟನ್ನು ಮಾಡ್ತಾ ಇದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಭಾರತದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತಲೂ ಸಹ ನೀವು ಇಲ್ಲಿ ತಿಳಿದುಕೊಳ್ಬೇಕು. ಇನ್ನು ಮುಂದಿನದಾಗಿ ಸುಪ್ರೀಂ ಕೋರ್ಟ್ ಟು ಸ್ಟಡಿ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಪರ್ಸನಲ್ ಡೇಟಾ ಇನ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಲಾಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ರೈಟ್ಸ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂ ಹಾಗೂ ಕೆಲವು ಲಾಗಳು ಯಾವ ರೀತಿ ಅಂತ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಲ್ಲಿ ನೋಡ್ಬೋದು. ಇದು ಆಲ್ರೆಡಿ ನಾವು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಇವಾಗ ಪ್ರಾಪರ್ ಆಗಿರುವಂಥ ಒಂದು ಎಕ್ಸಾಮಿನೇಷನನ್ನು ಮಾಡ್ತಾ ಇದ್ದಾರೆ. ಅಗೇನ್ ಒಂದು ರೀಕಲೆಕ್ಷನ್ ಮಾಡುವಂಥದ್ದಾದರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ 2023ರಲ್ಲಿ ತಂದಿರುವಂತಹ ಈ ಒಂದು ಕಾಯ್ದೆಯಲ್ಲಿರುವಂಥ ಪ್ರೊವಿಷನ್ಸ್ಗಳು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ವೈಲೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಒಂದು ಪ್ರೈವಸಿಗೆ ಸಂಬಂಧಪಟ್ಟಂಥ ನಿರ್ಧಾರವನ್ನು ಅವರು ತೆಗೆದುಕೊಳ್ಬೇಕಾಗಿದೆ. ಹಾಗೂ ರೈಟ್ ಟು ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಕಾನ್ಫ್ಲಿಕ್ಟ್ ಇವಾಗ ಕ್ರಿಯೇಟ್ ಆಗಿದೆಯಲ್ಲ, ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂಥ ಸ್ಥಿತಿಗತಿಗಳಿದೆ. ಸೊ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023ನ ಆಧಾರದ ಮೇಲೆ ಇಂಡಿವಿಜುವಲ್ಗೆ ಸಂಬಂಧಪಟ್ಟಂತಹ ಡೇಟಾವನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಅದರಲ್ಲೂ ಡಿಜಿಟಲ್ ಪರ್ಸನಲ್ ಡೇಟಾ ಇರುತ್ತಲ್ಲ, ಇದನ್ನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಪ್ರೈವೇಟ್ ಎಂಟಿಟೀಸ್ಗಳು ಡೇಟಾವನ್ನು ಯೂಸ್ ಮಾಡುವಂಥ ಹಂತದಲ್ಲಿ ಒಂದು ರೆಗ್ಯುಲೇಷನನ್ನು ಮಾಡಬೇಕು ಅಂತ. ಸೊ ಇಲ್ಲಿ ಏನಾದರೂ ಮಿಸ್ಯೂಸ್ ಆದರೆ ಪೆನಾಲ್ಟೀಸ್ಗಳನ್ನು ಹಾಕುವಂಥದ್ದಾಗಿ ಈ ಕಾನೂನು ಹೇಳುತ್ತೆ. ಆದರೆ ಮಾಹಿತಿಯನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದಾರಲ್ಲ, ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ವೈಲೇಟ್ ಮಾಡುತ್ತೆ. ಇನ್ಫಾರ್ಮೇಷನ್ಸನ್ನು ಪಡೆದುಕೊಳ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ. ಸಂವಿಧಾನದಲ್ಲೂ ಸಹ ಮೆನ್ಷನ್ ಮಾಡಿರೋ ಪ್ರಕಾರ ರೈಟ್ ಟು ಇನ್ಫಾರ್ಮೇಷನ್ ಅನ್ನುವಂಥದ್ದು ಸಹ ಒಂದು ಫಂಡಮೆಂಟಲ್ ರೈಟ್ ನಡಿನಲ್ಲಿ ಕಂಡು ಬರುತ್ತೆ ಅಲ್ವಾ. ಸೊ ಇದು ಎಲ್ಲರ ಒಂದು ಮೂಲಭೂತ ಹಕ್ಕಾಗಿದೆ. ಹಾಗಾಗಿ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಸರ್ಕಾರದ ಅಫಿಷಿಯಲ್ಸ್ಗಳು ಡಿನೈ ಮಾಡ್ತಾ ಇದ್ದಾರೆ. ಬಿಕಾಸ್ ಇವರು ಒಂದು ನೆಪ ಹೇಳ್ತಾ ಇದ್ದಾರೆ, ರೈಟ್ ಟು ಪ್ರೈವಸಿ ಪ್ರೊಟೆಕ್ಷನ್ ಮಾಡಬೇಕು, ಈ ಒಂದು ಲಾನ ಮುಖಾಂತರ ಪ್ರೊಟೆಕ್ಷನನ್ನು ಮಾಡಬೇಕು ಅಂತ. ಸೊ ಇಲ್ಲಿ ಸರ್ಕಾರದ ಒಂದು ಅಕೌಂಟಬಿಲಿಟಿಗೆ ಸಂಬಂಧಪಟ್ಟಂತೆ, ಟ್ರಾನ್ಸ್ಪರೆನ್ಸಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ಗಳು ಸಹ ಕ್ರಿಯೇಟ್ ಆಗಿದೆ. ರೈಟ್ ಟು ಇನ್ಫಾರ್ಮೇಷನ್ ಇರತಕ್ಕಂತಹ ಪ್ರೊವಿಷನ್ಸ್ಗಳನ್ನು ವೀಕ್ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿ ಒಟ್ಟಾರೆಯಾಗಿ ಸರ್ಕಾರದ ಸರ್ವಿಲೆನ್ಸ್ ನಡಿಯಲ್ಲಿ ಎಲ್ಲ ಡೇಟಾಗಳು ಬಂದುಬಿಡ್ತಾ ಇದೆ, ಪಬ್ಲಿಕ್ಕಿಗೆ ಯಾವುದೇ ರೀತಿಯಂಥ ಇನ್ಫಾರ್ಮೇಷನ್ ಸಿಗ್ತಿಲ್ಲ ಅಂತ. ಇವಾಗ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂವನ್ನು ಕಂಪ್ಲೀಟಾಗಿ ಎಕ್ಸಾಮಿನೇಷನ್ ಮಾಡಬೇಕಾಗಿದೆ. ಡಿಜಿಟಲ್ ಪರ್ಸನಲ್ ಡೇಟಾವನ್ನು ಪ್ರೊಟೆಕ್ಷನ್ ಮಾಡ್ತಾ ಇದೆಯಲ್ಲ, ಇದು ರೈಟ್ ಟು ಪ್ರೈವಸಿಯನ್ನು ಎನ್ಶೂರ್ ಮಾಡುತ್ತೆ. ಆರ್ಟಿಕಲ್ 21 ಪ್ರೊವಿಷನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಆದರೆ ರೈಟ್ ಟು ಇನ್ಫಾರ್ಮೇಷನ್ ಅಂತ ಬಂದಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗಿದೆ. ಬ್ಯಾಲೆನ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಶ್ಯೂ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ಗಳ ಆಧಾರದ ಮೇಲೂ ಸಹ ಕ್ವಶನನ್ನು ಕೇಳ್ಬೋದು. ಸೆಕ್ಷನನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳು ಫ್ರೇಮ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೆಕ್ಷನ್ 44 ಸಬ್ ಕ್ಲಾಸ್ 3 ಆಫ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಇನ್ಫಾರ್ಮೇಷನ್ನ ಕೊಡ್ತಕ್ಕಂಥ ಹಂತದಲ್ಲಿ ಕಂಪ್ಲೀಟ್ ಆಗಿ ಪರ್ಸನಲ್ ಡೇಟಾ ಅಥವಾ ಪ್ರೈವಸಿ ಆಧಾರದ ಮೇಲೆ ಡಿಸ್ಕ್ಲೋಸ್ ಮಾಡೋದನ್ನು ಬ್ಲಾಕ್ ಮಾಡುತ್ತೆ. ರೈಟ್ ಟು ಇನ್ಫಾರ್ಮೇಷನ್ ಅಡಿನಲ್ಲಿ ಪಬ್ಲಿಕ್ ಇನ್ಫಾರ್ಮೇಷನ್ಸನ್ನು ಡಿಸ್ಕ್ಲೋಸ್ ಮಾಡಬೇಕು ಅನ್ನುವಂಥ ಒಂದು ಪ್ರೊವಿಷನನ್ನೇ ಇದು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ತಾ ಇದೆ. ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ನ ಒಂದು ಗ್ರೌಂಡ್ ಇತ್ತು. ಮೊದಲು ಪಬ್ಲಿಕ್ ಇಂಟ್ರೆಸ್ಟ್ ಇತ್ತಂದರೆ ಆ ಒಂದು ಹಂತದಲ್ಲಿ ಇನ್ಫಾರ್ಮೇಷನ್ಸನ್ನು ನಾವು ಡಿಸ್ಕ್ಲೋಸ್ ಮಾಡಲೇಬೇಕು. ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇದ್ದರೆ ಅದನ್ನು ಜಸ್ಟಿಫೈ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಲಾ ಕಂಪ್ಲೀಟಾಗಿ ಈ ಒಂದು ಪ್ರೊವಿಷನನ್ನು ರಿಮೂವ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಯಾವುದೇ ರೀತಿಯಂಥ ಕ್ಲಿಯರ್ ಡೆಫಿನೇಷನನ್ನು ನೋಡ್ತಾ ಇಲ್ಲ. ಯಾವ ಇನ್ಫಾರ್ಮೇಷನ್ಸನ್ನು ಪರ್ಸ್ನಲ್ ಡೇಟಾ ಅಂತ ಕನ್ಸಿಡರ್ ಮಾಡಬೇಕು, ಪಬ್ಲಿಕ್ ಡೇಟಾ ಅಂದರೆ ಏನು, ಮಾಹಿತಿ ಅಂದರೆ ಏನು, ಸರಿಯಾದಂಥ ಒಂದು ಡೆಫಿನೇಷನನ್ನೇ ನಾವು ಇಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಆಫಿಷಿಯಲ್ಸ್ಗಳು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇವಾಗ ಕಂಪೆನ್ಸೇಷನ್ ಇಶ್ಯೂ ಅಂತ ಬಂದಾಗ ಇದರಲ್ಲಿ ಸರ್ಕಾರದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪೆನಾಲ್ಟೀಸ್ ಇದ್ದಾಗ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಇರುತ್ತೆ. ಅಥವಾ ವಿಕ್ಟಿಮ್ ಇವಾಗ ಕಂಪೆನ್ಸೇಷನನ್ನು ರಿಸೀವ್ ಮಾಡಿದರೋ ಇಲ್ವೋ ಅನ್ನುವಂಥ ಸ್ಥಿತಿಗತಿಗಳನ್ನು ಗಮನಿಸ್ಬೋದು. ಈ ಒಂದು ಹಂತದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಸೆಕ್ಷನನ್ನು ನೋಡಬೇಕಾಗತ್ತೆ. ಸೆಕ್ಷನ್ 8 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಜೆ ನಲ್ಲಿರ್ತಕ್ಕಂಥ ಪ್ರೊವಿಷನ್
ಪಬ್ಲಿಕ್ ಇನ್ಫಾರ್ಮೇಷನ್ಸ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಪಬ್ಲಿಕ್ ಇಂಟ್ರೆಸ್ಟ್ನ ಆಧಾರದ ಮೇಲೆ ಇರುವಂತಹ ಈ ಒಂದು ಪ್ರೊವಿಷನನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿರ್ತಕ್ಕಂಥ ಸೆಕ್ಷನ್ 44 ಸಬ್ ಕ್ಲಾಸ್ 3 ಇವಾಗ ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಕಾಂಟ್ರವರ್ಷಿಯಲ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಮೊದಲು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿರುವಂತಹ ಪ್ರೊವಿಷನ್ ಲಾರ್ಜ್ ಪಬ್ಲಿಕ್ ಇಂಟ್ರೆಸ್ಟನ್ನು ಜಸ್ಟಿಫೈ ಮಾಡಿರೋದಾಗಿ ನೋಡ್ತಾ ಇದ್ವಿ. ಬಟ್ ಇವಾಗ ಪ್ರೈವಸಿ ಕನ್ಸರ್ನ್ ಅಂತ ಬಂದಾಗ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ಇದ್ರೂ ಕೂಡ ಇನ್ಫಾರ್ಮೇಷನ್ಸನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಪರ್ಸ್ನಲ್ ಡೇಟಾವನ್ನು ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ ಲೆಜಿಟಿಮೇಟ್ ಆಗಿ ಯೂಸ್ ಮಾಡಬೇಕು ಅಂತ ಸೆಕ್ಷನ್ 7ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023ನಲ್ಲಿ ಸೆಕ್ಷನ್ 7 ಹೇಳೋ ಪ್ರಕಾರ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡುವಾಗ ವಿತೌಟ್ ಕನ್ಸೆಂಟ್ ಯೂಸ್ ಮಾಡಬಾರ್ದು. ಬಟ್ ಸರ್ಟನ್ ಪರ್ಪಸ್ಗೋಸ್ಕರ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ಬೋದು. ಯಾವ ರೀತಿಯಾಗಿ ಕೆಲವೊಂದಿಷ್ಟು ಸ್ಟೇಟ್ ಫಂಕ್ಷನ್ಗೆ ಡೇಟಾವನ್ನು ಯೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಲಾನ ಎನ್ಫೋರ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಪಬ್ಲಿಕ್ ಆರ್ಡರ್ ಇರುತ್ತೆ. ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಅವರು ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಬೇಕಾಗುತ್ತಲ್ವ. ಇದರ ಆಧಾರದಲ್ಲಿಯೂ ಸಹ ಸೆಕ್ಷನ್ 7 ಹೇಳುತ್ತೆ ಸ್ಟೇಟ್ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ಸನ್ನು ಕನ್ಸೆಂಟ್ ಇಲ್ಲದೇನೂ ಯೂಸ್ ಮಾಡ್ಬೋದು ಕೆಲವು ಪರ್ಪಸ್ನ ಆಧಾರದ ಮೇಲೆ. ಸೊ ಇಲ್ಲಿ ಸರ್ಕಾರಕ್ಕೆ ಕೆಲವೊಂದಿಷ್ಟು ಎಕ್ಸಂಪ್ಷನ್ನು ಸಹ ಮೆನ್ಷನ್ ಮಾಡೋ ಪ್ರಕಾರ ಸೆಕ್ಷನ್ 70ನಲ್ಲಿ ನೋಡುವಂಥದ್ದಾದರೆ ಸರ್ಕಾರದ ಏಜೆನ್ಸೀಸ್ಗಳು ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ಬೋದು. ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್, ಸೆವೆನಿಟಿ, ಪಬ್ಲಿಕ್ ಆರ್ಡರ್ ಹಾಗೂ ಅಫೆನ್ಸ್ ಕ್ರಿಯೇಟ್ ಆಗದೆ ಇರುವಂತೆ ನೋಡ್ಕೊಳ್ತಕ್ಕಂಥ ಹಂತದಲ್ಲಿ. ಸೊ ಇವು ಬ್ರಾಡರ್ ಸ್ಕೇಲ್ ನಡಿನಲ್ಲಿ ಇನ್ಫಾರ್ಮೇಷನ್ಸನ್ನು ಇಮಿಡಿಯೇಟ್ ಆಗಿ ಯೂಸ್ ಮಾಡಲಿಕ್ಕೆ ಸರ್ಕಾರದ ಏಜೆನ್ಸೀಸ್ಗಳಿಗೆ ಎಷ್ಟು ಮಟ್ಟಿಗೆ ಎಕ್ಸಂಪ್ಷನನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಸೊ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕನ್ಸರ್ನ್ ಪ್ರೈವಸಿ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 21 ಹಾಗೂ ರೈಟ್ ಟು ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಕ್ಲಿಯರಾಗಿ ಗೊತ್ತಿರಲಿ. ಹಾಗೂ ಪಬ್ಲಿಕ್ ಆಫೀಷಿಯಲ್ಸ್ಗಳ ಅಕೌಂಟಬಿಲಿಟಿನೂ ಸಹ ಇಲ್ಲಿ ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ ನಮ್ಮ ಒಂದು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ನಡಿನಲ್ಲಿ ಪಬ್ಲಿಕ್ ಅಕೌಂಟಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ ಎಕ್ಸಾಮಿನೇಷನನ್ನು ಮಾಡಲಿದೆ ಅಂತ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಪ್ರಿಲಿಮ್ಸಲ್ಲಿ ನಾವು ಈ ಒಂದು ಇಶ್ಯೂನ ಮುಖಾಂತರ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ಮೇನ್ಸ್ ನಡಿನಲ್ಲೂ ಸಹ ಇಂಪಾರ್ಟೆಂಟ್ ಆಗಿರುವಂಥ ಡೈಮೆನ್ಷನ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಜಸ್ಟಿಸ್ ಫಾರ್ ಆಲ್ ದ ಡೈರೆಕ್ಟಿವ್ಸ್ ಆನ್ NCERT ಶೋ ದ ಕೋರ್ಟ್ ಆಸ್ ನೀ ಟು ಸ್ಟೇವ್ ಆಫ್ ಎನಿ ಕ್ರಿಟಿಸಿಸಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸಪ್ರೇಷನ್ ಆಫ್ ಪವರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸಹ ನಾವು ಕನೆಕ್ಟ್ ಮಾಡ್ಬೋದು. ಜುಡಿಷಿಯರಿ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವಾಗ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಒಂದು ಆಬ್ಜೆಕ್ಷನನ್ನು ಕ್ರಿಯೇಟ್ ಮಾಡಿದೆ. ವೆನ್ ಇಟ್ ಕಮ್ಸ್ ಟು ದ NCERT ಟೆಕ್ಸ್ಟ್ ಬುಕ್ ಒಂದು ಜುಡಿಷಿಯಲ್ ಕರಪ್ಷನ್ ಚಾಪ್ಟರ್ ಸರಿಯಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ಗಳನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಕಂಪ್ಲೀಟಾಗಿ ಫಿಸಿಕಲ್ ಕಾಪಿ ಇರ್ಬೋದು ಅಥವಾ ಡಿಜಿಟಲ್ ಕಾಪಿಯನ್ನು ತೆಗೆದು ಹಾಕಬೇಕು ಅಂತ ಒಂದು ಡೈರೆಕ್ಷನ್ ನೀಡ್ತಾ ಇರುವಂಥದ್ದು. ಸೊ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಯಾವುದೇ ರೀತಿಯಾಗಿ ಪಬ್ಲಿಕ್ ಫೇತ್ ಅಂಡರ್ಮೈನ್ ಆಗಬಾರ್ದು. ಇವಾಗ ಪಬ್ಲಿಕ್ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರಲ್ವಾ, ಈ ಒಂದು ಪಬ್ಲಿಕ್ ಫೇತ್ ಅಂಡರ್ಮೈನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಾಗೂ ಲೇಖಕರು ಮಾಹಿತಿಯನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ರೀಸನೇಬಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರಾ, ಇನ್ಫಾರ್ಮ್ಡ್ ನಾಲೆಜನ್ನು ಪ್ರೊವೈಡ್ ಮಾಡ್ತಾ ಇದ್ದಾರಾ ಅಂತಂದರೆ ಸೊ ಅವ್ರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಜುಡಿಷಿಯರಿ ಕೊಟ್ಟಿಲ್ಲ ಇಲ್ಲಿ ಅಲ್ವಾ. ಸೊ ಇನ್ಫಾರ್ಮ್ಡ್ ನಾಲೆಜ್ ಇಲ್ಲ, ರೀಸನೇಬಲ್ ಆಗಿದ್ದಾರಾ ಅನ್ನುವಂಥದ್ದನ್ನು ಸೊ ಇವರು ಇರ್ರೆಸ್ಪಾನ್ಸಿಬಲ್ ಇದ್ದಾರೆ ಅಂತ ಕೋರ್ಟ್ ಹೈಲೈಟನ್ನು ಮಾಡ್ತಾ ಇದೆ. ಹಾಗಾಗಿ ಕೋರ್ಟ್ ನೀಡಿರುವಂಥ ಒಂದು ಡೈರೆಕ್ಷನ್ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತೆಗೆದು ಹಾಕಿ ಅಂತ. ಇದರಿಂದ ಒಂದು ಜುಡಿಷಿಯರಿ ಇಂಡಿಪೆಂಡೆನ್ಸು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದರ್ ಕನ್ಸರ್ನ್ ಏನಂತಂದರೆ ಇದೊಂದು ಚಿಲ್ಲಿಂಗ್ ಎಫೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ ಇಲ್ಲಿ ನೋಡಿ ಒಂದು ಅಕಾಡೆಮಿಕ್ ಫ್ರೀಡಮ್ ಅಂತ ಇದೆ ಅಲ್ವಾ, ಈ ಒಂದು ಅಕಾಡೆಮಿಕ್ ಫ್ರೀಡಮ್ಗೆ ರೆಸ್ಟ್ರಿಕ್ಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಕೆಲವೊಂದಿಷ್ಟು ಸಾರಿ ಸ್ಕಾಲರ್ಸ್ಗಳು ಮಾಡ್ತಾ ಇರುವಂತಹ ಡಿಬೇಟನ್ನು ಲಿಮಿಟ್ ಮಾಡುತ್ತೆ. ಸೆಲ್ಫ್ ಸೆನ್ಸಾರ್ಶಿಪ್ಪನ್ನು ಇದು ಎನ್ಕರೇಜ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಡೈವರ್ಸಿಟಿ ಏನಿರುತ್ತಲ್ಲ, ಯಾವುದೇ ಒಂದು ವ್ಯೂ ಪಾಯಿಂಟ್ ಅಂತ ಬಂದಾಗ ಸೊ ಅದನ್ನು ಸಹ ಅಂಡರ್ಮೈನ್ ಆಗುತ್ತೆ. ಇಲ್ಲಿ ಒಂದು ಡೈವರ್ಸಿಟಿ ಆಫ್ ವ್ಯೂ ಪಾಯಿಂಟು ಸಹ ರೆಡ್ಯೂಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಒಂದು ಅಕಾಡೆಮಿಕ್ ಫ್ರೀಡಮನ್ನು ಇದು ಕರ್ಟೇಲ್ ಮಾಡ್ತಾ ಇದೆ. ಸೊ ಆಥರ್ಸ್ಗಳಿಗೆ ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದಾರಲ್ವಾ. ಸೊ ಈ ಒಂದು ರಿಸ್ಟ್ರಿಕ್ಷನ್ ಯಾವ ರೀತಿಯಾಗಿ ಲಿಮಿಟೇಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಸೆಲೆಕ್ಟಿವ್ ಇಂಟರ್ವೆನ್ಷನನ್ನು ಮಾತ್ರ ಮಾಡ್ತಾ ಇದೆ ಅಲ್ವಾ. ಜುಡಿಷಿಯರಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮಾತ್ರ ಸ್ಕ್ರೂಟಿನೈಸ್ ಮಾಡ್ತಾ ಇದೆ ಅನ್ನುವಂಥ ಆ್ಯಂಗಲನ್ನು ಕವರ್ ಮಾಡ್ತಾ ಇದ್ದಾರೆ. ಅನದರ್ ಥಿಂಗ್ ಅಂತಂದರೆ ಟೆಕ್ಸ್ಟ್ ಬುಕ್ ನಡಿನಲ್ಲಿ ಸರ್ಕಾರವು ಸಹ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ವೆಸ್ಟರ್ನೈಸ್ಡ್ ಕಂಡೀಷನ್ನ ಜಾಸ್ತಿ ಪೋರ್ಟ್ರೇ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಆ ಒಂದು ಇನ್ಫಾರ್ಮೇಷನ್ಸನ್ನು ರಿಮೂವ್ ಮಾಡುವಂಥದ್ದಾಗಿ
ಆಗಿರ್ಬೋದು, ಅದರಲ್ಲೂ ಧಾರ್ಮಿಕವಾಗಿ ಇರ್ತಕ್ಕಂತಹ ಆಸ್ಪೆಕ್ಟ್ ಅಂತ ಬಂದಾಗ ಆಲ್ವೇಸ್ ಒಂದು ಬಯಾಸ್ ನೇಚರನ್ನು ಕ್ರಿಯೇಟ್ ಮಾಡಿದೆ. ಮುಸ್ಲಿಂ ರಿಲೇಟೆಡ್ ಇರುವಂತೆ, ಹಿಂದೂ ರಿಲೇಟೆಡ್ ಇರುವಂತೆ ಯಾವ ರೀತಿಯಾಗಿ ರೂಲರ್ಸ್ಗಳನ್ನು ಪೋರ್ಟ್ರೇ ಮಾಡ್ತಾರೆ. ಹಿಂದೂ ಅಂತ ಬಂದಾಗ ಒಂದು ಅನ್ಫ್ರೆಂಡ್ಲಿ ಕಂಡೀಷನ್ ಆಗಿರ್ಬೋದು, ಅದೇ ಮುಸ್ಲಿಮನ್ನು ನಾವು ಕೆಲವೊಂದಿಷ್ಟು ಜನರಸ್ ಕಂಡೀಷನನ್ನು ನೋಡ್ತೇವೆ. ಸೊ ಇವೆಲ್ಲವೂ ಸಹ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡ್ತಾ ಇರುವಂಥ ಎಕ್ಸೆಪ್ಷನಲ್ ಎಕ್ಸಾಂಪಲ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಶಾಲೆಗಳಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಬೆಳವಣಿಗೆ ಹಂತ ಅಂತ ಬಂದಾಗ ಅವರಲ್ಲಿ ಒಂದು ಆಬ್ಜೆಕ್ಟಿವಿಟಿ ಆಗಿರ್ಬೋದು, ಅವರು ಯಾವ ರೀತಿಯಂಥ ಒಂದು ಎನ್ಕ್ವೈರಿಯನ್ನು ಮಾಡ್ತಾರೆ, ಲರ್ನಿಂಗ್ ಮಾಡುವಂಥ ಹಂತದಲ್ಲಿ ಅವರು ಕಂಪ್ಯಾರಿಸನನ್ನು ಮಾಡಲಿಕ್ಕೆ ಆಗಿರ್ಬೋದು, ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳನ್ನು ಇನ್ಕಲ್ಕೇಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಮಾಹಿತಿ. ಒಂದು ಸೋಷಿಯಲ್ ಹಾರ್ಮನಿಯನ್ನು ತರಲಿಕ್ಕೂ ಸಹ ಮಾಹಿತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂತಹ ಒಂದು ಮಾಹಿತಿ ತುಂಬ ಇಂಪಾರ್ಟೆಂಟು. ಸೊ ಕನ್ಸ್ಟ್ರಕ್ಷನಲ್ ವೇ ಆಫ್ ಥಿಂಕಿಂಗನ್ನು ಮಕ್ಕಳಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತಂದರೆ ಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಬಿಲಿಟಿಯ ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ ಇನ್ಫಾರ್ಮೇಷನ್ಸನ್ನು ರಿಮೂವ್ ಮಾಡಲೇಬೇಕಾಗಿರುವಂಥ ಸ್ಥಿತಿಗತಿಗಳಿದ್ದಾವೆ. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿನೂ ಸಹ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಅಂತ ಬಂದಾಗ ಇದು ಬೇಸಿಕ್ ಸ್ಟ್ರಕ್ಚರ್ನ ಅಂಗವಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದರೊಂದಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಲೂ ಬಂದಾಗ ಒಂದು ಅಕಾಡೆಮಿಕ್ ಅಟಾನಮಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ಗಳು ಕ್ರಿಯೇಟ್ ಆಗ್ತಾ ಇದೆ. ಎಜುಕೇಷನಲ್ ಅಟಾನಮಿ ಆಗಿರ್ಬೋದು, ಅನ್ಬಯಾಸ್ಡ್ ಆಗಿರ್ತಕ್ಕಂತಹ ಕರಿಕ್ಯುಲಮ್ ಆ್ಯಕ್ಟಿವಿಟಿನ ನಾವು ಎನ್ಶೋರ್ ಮಾಡಬೇಕು ಅಂತಂದರೆ ಇನ್ಫಾರ್ಮೇಷನ್ಸನ್ನು ಯಾವುದೇ ರೀತಿಯಾಗಿ ನಾವಿಲ್ಲಿ ರಿಸ್ಟ್ರಿಕ್ಟ್ ಮಾಡಬಾರ್ದು ಅಂತ ಆಥರ್ ಅವರ ಒಂದು ಆರ್ಗ್ಯುಮೆಂಟನ್ನು ಸಹ ನೋಡ್ಬೋದು. ಸೊ ಈ ಒಂದು ಇಶ್ಯೂ ಅಂತ ಬಂದಾಗ ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 19 ಕನೆಕ್ಟ್ ಮಾಡ್ಬೋದು. ಅಕಾಡೆಮಿಕ್ ಫ್ರೀಡಮ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನಲ್ ಕ್ರೆಡಿಬಿಲಿಟಿಗೆ ಸಂಬಂಧಪಟ್ಟಂತೆ ಹಾಗೂ ಸೆಕ್ಯುಲರ್ ಆಗಿರ್ತಕ್ಕಂಥ ಒಂದು ಎಜುಕೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ನಾವು ನೋಡ್ಬೋದು. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ಗಳನ್ನು ಈ ಒಂದು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಪ್ರಿಪೇರಿಂಗ್ ಇಂಡಿಯಾ ಫಾರ್ ಅ ಟ್ರೂ ಇನೋವೇಷನ್ ಲೆಡ್ ಎಕಾನಮಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಟ್ರೂ ಇನೋವೇಷನ್ ಲೆಡ್ ಎಕಾನಮಿ ಅಂದರೆ ಏನು, ಯಾವ ರೀತಿಯಾದಂಥ ಚಾಲೆಂಜಸ್ ಇದೆ, ಭಾರತದಲ್ಲಿರುವಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅಂತ ಆಥರ್ ಅವರು ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ಭಾರತ ಒಂದು ಸ್ಟ್ರಾಂಗ್ ಪಾಲಿಸಿಯನ್ನು ತೆಗೆದುಕೊಂಡು ಬರುತ್ತೆ. ಸಾಕಷ್ಟು ಸೆಕ್ಟರ್ ನಡಿಯಲ್ಲಿ ಒಂದು ಇಂಟೆನ್ಷನನ್ನು ಇಟ್ಕೊಳ್ಳೋದ್ರ ಮುಖಾಂತರ ಫಂಡಿಂಗನ್ನು ಮಾಡುತ್ತೆ, ರಿಫಾರ್ಮ್ಸನ್ನು ತರುತ್ತೆ, ರ್ಯಾಂಕಿಂಗನ್ನು ಸಹ ಸಾಕಷ್ಟು ಸರ್ತಿ ಇಂಪ್ರೂವೈಸ್ ಮಾಡಿದೆ. ಇನೋವೇಷನ್ ಇಂಡೆಕ್ಸ್ ಅಂತಲೇ ಬಂದಾಗ ರ್ಯಾಂಕಿಂಗ್ ಇಂಪ್ರೂವೈಸ್ ಆಗ್ತಾ ಇದೆ. ಆದರೆ ನಾವು ಸ್ಟ್ರಕ್ಚರಲ್ ಗ್ಯಾಪನ್ನು ನಾವು ಕಾಣ್ತಾ ಇದ್ದೇವೆ. ಸ್ಟ್ರಕ್ಚರಲ್ ಗ್ಯಾಪ್ ಏನಿದೆಯಲ್ಲ, ಇದು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಲ್ಲಿ ತಡೆಯನ್ನು ಹಿಡಿತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಒಂದು ಇನೋವೇಷನ್ ಮಾಡೆಲನ್ನು ತರಬೇಕು ಅಂತ ಆಥರ್ ಅವರು ಇಲ್ಲಿ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಭಾರತದೊಂದು ಇನೋವೇಷನ್ ಪ್ಯಾರಾಡಾಕ್ಸ್ ಅಂತ ಬಂದಾಗ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ರ್ಯಾಂಕಿಂಗು ಹೈ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಫಂಡಮೆಂಟಲ್ಸ್ಗಳು ಏನಿದಾವಲ್ಲ ಇವು ವೀಕ್ ಇರೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ R&D ಅಂತ ಬಂದಾಗ R&Dಗೆ ಸಂಬಂಧಿಸಿದಂತೆ ನಾವು ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡ್ತೇವೆ. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮುಖಾಂತರ ಬರ್ತಾ ಇರುವಂಥ ಔಟ್ಕಮನ್ನೇ ನಾವು ಇಲ್ಲಿ ಕಾಣ್ತಾ ಇಲ್ಲ. ಸೊ ಇಲ್ಲಿ ಇಂಟೆನ್ಸಿಟಿ ಕಡಿಮೆ ಆಗಿದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ರಿಸರ್ಚಲ್ಲಿ ನಾವು ಕಡಿಮೆ ಇನ್ವೆಸ್ಟ್ಮೆಂಟನ್ನು ಮಾಡೋದ್ರ ಮುಖಾಂತರ ವೀಕ್ ರಿಸರ್ಚ್ ಆಗ್ತಾ ಇದೆ. ಇದರಿಂದ ಮಾರ್ಕೆಟ್ ಕನ್ವರ್ಷನು ಆಗೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಇಂಡಸ್ಟ್ರೀಸ್ಗಳ ಒಂದು ಪಾರ್ಟಿಸಿಪೇಷನು ಸಹ ಕಡಿಮೆ ಆಗುತ್ತೆ. ಅಂದರೆ ಪ್ರೊಡಕ್ಟಿವಿಟಿ ಆಧಾರದ ಮೇಲೆ ನಾವು ವೀಕ್ ಕಂಡೀಷನನ್ನು ನೋಡ್ತಾ ಇದ್ದೇವೆ. ಸೊ ಇನೋವೇಷನ್ ಸ್ಟ್ರೆಂತ್ ಅಷ್ಟೊಂದು ಇಲ್ಲ. ಸೊ ಇನೋವೇಷನನ್ನು ನಾವು ಇಲ್ಲಿ ತರಬೇಕು ಅಂತ, ಇನೋವೇಷನ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಲಿ ಒಂದು ಕಮರ್ಷಿಯಲೈಸೇಷನ್ ಆಗೇ ಆಗುತ್ತೆ. ಸೊ ಐಡಿಯಾಗಳ ಆಧಾರದ ಮೇಲೆ ನಾವು ಮಾರ್ಕೆಟಲ್ಲಿ ಬೂಮ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈವನ್ ಗ್ಲೋಬಲ್ ಲೆವೆಲಲ್ಲೂ ಸಹ ಒಂದು ಫುಟ್ ಪ್ರಿಂಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ವೆನ್ ಇಟ್ ಕಮ್ಸ್ ಟು ದ ಮಾರ್ಕೆಟ್ ಆರ್ ಕಮರ್ಷಿಯಲೈಸೇಷನ್ ಕಂಡೀಷನ್. ಗೌರ್ಮೆಂಟು ಕೆಲವೊಂದಿಷ್ಟು ಇನೋವೇಷನ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುವಂಥದ್ದಾದರೆ ಇನೋವೇಷನ್ ಫಂಡನ್ನು ಸಹ ಅಲೋಕೇಟ್ ಮಾಡ್ತಾ ಇದ್ದಾರೆ. ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ ಫಂಡ್ ಅಂತಲೂ ಸಹ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಹಾಗೂ ಡೀಪ್ ಟೆಕ್ ಸ್ಟಾರ್ಟಪ್ಗಳಿಗೆ ಸಂಬಂಧಪಟ್ಟಂತೆಯೂ ಸಹ ಕೆಲವೊಂದಿಷ್ಟು ಅಮೌಂಟನ್ನು ಅಲೋಕೇಶನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಗೇನ್ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ನೋಡ್ತೇವೆ. ಸೊ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಲ್ಯಾಬ್ಗಳ ಇಂಪಾರ್ಟೆನ್ಸನ್ನು, ಸೊ ಇವುಗಳನ್ನು ಇಂಪ್ರೂವೈಸ್ ಮಾಡಬೇಕು, ಲ್ಯಾಬ್ಗಳನ್ನು ಇಂಪ್ರೂವೈಸ್ ಮಾಡಬೇಕು. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ಗೂ ಸಹ ಸಂಬಂಧಪಟ್ಟಂಥ ಒಂದು ಎಕ್ಸ್ಪ್ಯಾನ್ಷನನ್ನು ಮಾಡಿದೆ. ಹಾಗೂ ಡೀಪ್ ಟೆಕ್ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಬ್ಯಾರಿಯರ್ಸ್ಗಳು ಏನಿತ್ತಲ್ಲ ಅದನ್ನು ರಿಮೂವ್ ಮಾಡೋದ್ರ ಮುಖಾಂತರ, ಹಾಗೂ ಪ್ರಸ್ತುತವಾಗಿ ಒಂದು ಪೀಸ್ಫುಲ್ ಆಗಿರುವಂಥ ನ್ಯೂಕ್ಲಿಯರ್ ಯೂಸಸನ್ನು ಮಾಡಬೇಕು ಅಂತ ಶಾಂತಿ ಆ್ಯಕ್ಟನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ 2025 ಒಂದು ಆ್ಯಕ್ಟನ್ನು ಸಹ ಆಥರ್ ಅವರು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿರುವಂಥ ಒಂದು ಪಾಲಿಸಿ ಯಾವ ರೀತಿ ಆಗಿದೆ ಅಂತಂದರೆ ಫ್ಯೂಚರ್ ಟೆಕ್ನಾಲಜಿ ಮೇಲೆ ಫೋಕಸ್ ಆಗ್ತಾ ಇರುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಪ್ರೈವೇಟ್ ಸೆಕ್ಟರು ಸಹ ಇವಾಗ R&D ಸ್ಪೆಂಡಿಂಗ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಅಂದರೆ ಸರ್ಕಾರ ಮಾತ್ರ ಇವಾಗ R&D ಮೇಲೆ ಫೋಕಸ್ ಮಾಡುವಂಥದ್ದಲ್ಲ, ನಮ್ಮ ಒಂದು GDPಯ
ಪರ್ಸೆಂಟೇಜ್ನ ಆಧಾರದ ಮೇಲೆ R&Dಗೆ ಮಾಡ್ತಾ ಇರುವಂಥ ಕಾಂಟ್ರಿಬ್ಯೂಷನ್ 0.65% ಮಾತ್ರ ಇದೆ. ನಿಯರ್ಲಿ 0.65% ನೋಡ್ತಾ ಇದ್ದೀವಿ. ಸೊ ಗ್ಲೋಬಲ್ ಲೆವೆಲ್ನ ಎಕಾನಮಿ ಅಂತ ನೋಡಿದಾಗ ತುಂಬ ಕಡಿಮೆ ಇರೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಸೌತ್ ಕೊರಿಯಾ, ಜಪಾನ್, ಸಿಂಗಪೂರ್ ಈ ರೀತಿಯಂಥ ರಾಷ್ಟ್ರಗಳನ್ನು ಕಂಪೇರ್ ಮಾಡಿದಾಗ ಅವರು ಹೆಚ್ಚಿನ ಪ್ರಮಾಣದಲ್ಲಿ R&Dಗೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಪ್ರೈವೇಟ್ ಸೆಕ್ಟರು ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ವೆನ್ ಇಟ್ ಕಮ್ಸ್ ಟು ದ R&D. ಸೊ ಗವರ್ಮೆಂಟೇ ಎಲ್ಲ ಒಂದು ಬರ್ಡನನ್ನು ಬಿಯರ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಇಲ್ಲಿ ಇನೋವೇಷನ್ ಲೀಡಿಂಗ್ ಕಂಟ್ರೀಸ್ ಅಂತ ಬಂದಾಗ ಡೆಫಿನೆಟ್ಲಿ R&D ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಇನೋವೇಷನ್ ಅಂತ ಬಂದಾಗ ಆಟೋಮೆಟಿಕ್ಲಿ ಒಂದು ಪೇಟೆಂಟ್ ಟ್ರೆಂಡ್ ಬದಲಾವಣೆ ಆಗುತ್ತೆ. ಪೇಟೆಂಟ್ ಟ್ರೆಂಡ್ನಲ್ಲೂ ಇವಾಗ ಪ್ರಸ್ತುತವಾಗಿ ಚೇಂಜಸನ್ನು ಕಾಣ್ತಾ ಇದ್ದೀವಿ. ಅಗೇನ್ ಇನ್ನೂ ಎನ್ಹಾನ್ಸ್ ಆಗಬೇಕು ಅಂತಂದರೆ ಇನೋವೇಷನ್ ಮೇಲೆ ಫೋಕಸ್ ಮಾಡುವಂಥದ್ದನ್ನು ಗಮನಿಸ್ಬೋದು. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇನ್ಸೈಟ್ಸ್ ಅಂತ ಬಂದಾಗ ಭಾರತದ ಒಂದು ರ್ಯಾಂಕಿಂಗ್ 38ನೇ ಪೊಸಿಷನ್ಗಿದೆ. 2025ರ ರಿಪೋರ್ಟ್ ಹೇಳುತ್ತೆ. ಇದು ಓವರ್ ಆಲ್ ರ್ಯಾಂಕಿಂಗ್. ಇಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಇಂಡಿಕೇಟರ್ ಅಂತ ಬಂದಾಗ ವೀಕ್ ಪರ್ಫಾರ್ಮೆನ್ಸನ್ನು ತೋರಿಸಿದ್ದೀವಿ ಅಂತ ಹೇಳ್ಬೋದು. ನಾಲೆಜ್ ಇಂಟೆನ್ಸಿವ್ ಎಂಪ್ಲಾಯ್ಮೆಂಟ್ ಅಂತ ಬಂದಾಗ 95th ಪೊಸಿಷನ್ ಇರುವಂಥದ್ದು. ಹಾಗೂ ರಿಸರ್ಚರ್ಸ್ಗೆ ಸಂಬಂಧಪಟ್ಟಂತೆ ಒಂದು ನಂಬರನ್ನು ಐಡೆಂಟಿಫೈ ಮಾಡಿದಾಗ 18th ಪೊಸಿಷನನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದರ ಆಧಾರದ ಮೇಲೂ ಸಹ ಭಾರತ ಎಷ್ಟು ಮಟ್ಟಿಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ, ಪ್ರಯಾರಿಟಿಯನ್ನು ಕೊಡ್ತಾ ಇದೆ ಅಂತ ನೋಡ್ಬೋದು. ಅಗೇನ್ ಒಂದು ಜೆಂಡರ್ ಗ್ಯಾಪನ್ನು ಸಹ ನಾವು ನೋಡುವಂಥದ್ದಾದರೆ ಮಹಿಳೆಯರು ಪೊಟೆನ್ಷಿಯಲ್ ಇದ್ದಾರೆ, ಇನೋವೇಷನ್ ಪೊಟೆನ್ಷಿಯಲನ್ನು ಹೊಂದಿದ್ರೂ ಕೂಡ ಇವತ್ತು ಅಡ್ವಾನ್ಸ್ ಡಿಗ್ರಿಯನ್ನು ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹೊಂದಿಲ್ಲ. ರಿಸರ್ಚ್ ನಡೆಯಲ್ಲಿ ಅವರು ಅಡ್ವಾನ್ಸ್ಮೆಂಟನ್ನು ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಜೆಂಡರ್ ಗ್ಯಾಪನ್ನು ಕಾಣ್ತಾ ಇದ್ದೀವಿ. ಇನ್ನು ನಮ್ಮ ಒಂದು ರಿಸರ್ಚ್ ಔಟ್ಪುಟ್ಟನ್ನು ನಾವು ಸರಿಯಾಗಿ ಎನ್ಶೋರ್ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ಒಂದು ಮಿಸ್ಸಿಂಗ್ ಲಿಂಕನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಭಾರತ ರಿಸರ್ಚ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ, ಕಂಪ್ಲೀಟ್ ಆಗಿ ನಾವೇನು ಬಿಟ್ಟಿಲ್ಲ. ಈ ಒಂದು ರಿಸರ್ಚ್ ಏನಿದೆಯಲ್ಲ ಒಂದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ಕಮರ್ಷಿಯಲೈಸೇಷನ್ ಆಗ್ತಾ ಇಲ್ಲ, ಸ್ಕೇಲೆಬಲ್ ಲೆವೆಲಲ್ಲಿ ಟೆಕ್ನಾಲಜೀಸ್ಗಳು ಬೂಮ್ ಆಗ್ತಾ ಇಲ್ಲ, ಗ್ಲೋಬಲ್ ಕಂಪ್ನಿ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ವೆನ್ ಇಟ್ ಕಮ್ಸ್ ಟು ದಿ ಇನೋವೇಷನ್ ಪಾರ್ಟ್. ಬಿಕಾಸ್ ಇಲ್ಲಿ ಕೆಲವೊಂದಿಷ್ಟು ವೀಕ್ನೆಸ್ ಏರಿಯಾವನ್ನು ಇವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಓಕೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮೆಕ್ಯಾನಿಸಮನ್ನು ನಾವು ತೆಗೆದುಕೊಂಡು ಬಂದಿಲ್ಲ. ಹಾಗೂ ವೆಂಚರ್ ಕ್ಯಾಪಿಟಲ್ ಅಲೈನ್ಮೆಂಟನ್ನು ಇನೋವೇಷನ್ಗೆ ಸಂಬಂಧಪಟ್ಟಂತೆ ಮಾಡ್ಬೋದಲ್ವಾ. ನಮ್ಮ ಒಂದು ಇಂಡಸ್ಟ್ರಿಗೆ ಬೇಕಾಗಿರುವಂಥ ಒಂದು ರಿಕ್ವೈರ್ಮೆಂಟ್ ಅಂತ ಬಂದಾಗ ಅಕಾಡೆಮಿಕ್ ಲೆವೆಲಲ್ಲಿ ನಾವು ಟ್ರೈನಿಂಗನ್ನು ಮಾಡಬೇಕಾಗುತ್ತೆ. ಇಂಡಸ್ಟ್ರಿ ಮತ್ತು ಅಕಾಡೆಮಿಯಾದ ಒಂದು ಕೊಲಾಬರೇಷನ್ ಆಗಬೇಕು ಅಂತ. ರಿಸ್ಕ್ಗೆ ಸಂಬಂಧಪಟ್ಟಂಥ ಒಂದು ಟಾಲರೆನ್ಸ್ ಯಾವ ರೀತಿಯಾಗಿದೆ, ಇನಿಷಿಯೇಟಿವ್ ಅಂತ ಬಂದಾಗ ಸಾಕಷ್ಟು ಚಾಲೆಂಜಸ್ಗಳನ್ನು ನಾವು ನೋಡ್ತೇವೆ. ಈ ಒಂದು ಹಂತದಲ್ಲಿ ರಿಸ್ಕ್ ಟಾಲರೆನ್ಸ್ ಲೆವೆಲ್ ಯಾವ ರೀತಿಯಾಗಿದೆ ಅಂತ ಈ ಎಲ್ಲ ಏರಿಯಾಗಳನ್ನು ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಅನದರ್ ಥಿಂಗ್ ಅಂತಂದರೆ ಸ್ಟ್ರಕ್ಚರಲ್ ಲೆವೆಲಲ್ಲಿ ಒಂದು ಫಾಲೋಔಟನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆಂತಂದರೆ ಭಾರತದ ಒಂದು ಎಕಾನಮಿ ಅಂತ ಬಂದಾಗ ಅಗ್ರಿಕಲ್ಚರ್ ಸೆಕ್ಟರಿಂದ ಒಂದು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ. ಹಿಸ್ಟಾರಿಕಲಿನೂ ಸಹ ಅಗ್ರಿಕಲ್ಚರ್ ಸೆಕ್ಟರಿಂದ ಸಾಕಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ ನಮ್ಮ ಒಂದು ಎಕಾನಮಿಗೆ. ಪ್ರಸ್ತುತವಾಗಿಯೂ ಸಹ ಇದೆ ಲೆವೆಲಲ್ಲಿ ಕಾಂಟ್ರಿಬ್ಯೂಷನನ್ನು ಅಗ್ರಿಕಲ್ಚರ್ ಸೆಕ್ಟರ್ ಮಾಡ್ತಾ ಇದೆ. ಈ ಒಂದು ಅಗ್ರಿಕಲ್ಚರ್ ಸೆಕ್ಟರಿಂದ ನೆಕ್ಸ್ಟ್ ಸೆಕ್ಟರ್ ಅಂತ ಬಂದಾಗ ಸೆಕೆಂಡರಿ ಸೆಕ್ಟರ್ ಅಂತ ಬಂದಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬರುತ್ತೆ. ಭಾರತ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡೆಯಲ್ಲಿ ಅಷ್ಟೊಂದು ಸರ್ಪ್ಲಸ್ ಲೆವೆಲಲ್ಲಿ ಪ್ರೊಡಕ್ಷನನ್ನು ಮಾಡಿರೋದಾಗಲಿ ಅಥವಾ ಇದರಿಂದ ಸಾಕಷ್ಟು ಬೆನಿಫಿಟನ್ನು ಪಡೆದುಕೊಂಡಿಲ್ಲ ಇನ್ನೂ ತನೂ. ಏಕೆಂದರೆ ನಾವು ಅಗ್ರಿಕಲ್ಚರ್ ಸೆಕ್ಟರಿಂದ ಡೈರೆಕ್ಟಾಗಿ ಸರ್ವಿಸ್ ಸೆಕ್ಟರ್ಗೆ ಜಂಪ್ ಆಗಿರೋದನ್ನು ನೋಡ್ತಾ ಇದ್ವಿ. ಈ ಒಂದು ಶಿಫ್ಟ್ನಿಂದಾಗಿ ನಮ್ಮ ಒಂದು R&D ನಡಿನಲ್ಲಿ, ಅದರಲ್ಲೂ ಇಂಡಸ್ಟ್ರೀಸ್ ನಡಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ R&D ಇಂಡಸ್ಟ್ರೀಸ್ಗೆ ಕನೆಕ್ಟ್ ಮಾಡುವಂಥದ್ದಾದರೆ ಯಾಕೆ ಮಿಸ್ ಔಟ್ ಆಗ್ತಾ ಇದೆ? ಬಿಕಾಸ್ ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡಕ್ಷನನ್ನು ಮಾಡಬೇಕು, ಇನೋವೇಷನ್ಸನ್ನು ತರಬೇಕು ಅಂತಂದರೆ ಸೆಕೆಂಡರಿ ಸೆಕ್ಟರಲ್ಲಿ ಹೆಚ್ಚು ಫೋಕಸನ್ನು ಮಾಡುವಂಥದ್ದು, ರೈಟ್? ಅದರಲ್ಲೂ ಚೈನಾದ ಮಾಡೆಲನ್ನು ತೆಗೆದುಕೊಂಡಾಗ ಗ್ಲೋಬಲ್ ಲೆವೆಲಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಮುಖಾಂತರ ಸಾಕಷ್ಟು ಲೆವೆಲಲ್ಲಿ ಅಡ್ವಾನ್ಸ್ಮೆಂಟನ್ನು ತೋರಿಸ್ತಾ ಇದ್ದಾರೆ. R&Dಗೆ ಸಂಬಂಧಿಸಿದಂತೆ ನಾವು ಕನೆಕ್ಟಿವಿಟಿಯನ್ನು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡುವಂಥದ್ದಾದರೆ ಇಂಡಸ್ಟ್ರೀಸ್ ನಡಿನಲ್ಲಿ ಇನೋವೇಷನ್ಸನ್ನು ತರಬೇಕು ಅಂತಂದರೆ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ R&D ಫೋಕಸ್ಸು ಸಹ ಚೆನ್ನಾಗಿರಬೇಕು. ಸ್ಟಾರ್ಟಪ್ಗೆ ಸಂಬಂಧಪಟ್ಟಂಥ ಒಂದು ಫೋಕಸ್ ಆಗಿರ್ಬೋದು, ಲೇಬರ್ ಇಂಟೆನ್ಸಿವ್ ಪ್ಲ್ಯಾಟ್ಫಾರ್ಮ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಒಂದು ಡಾಮಿನೆಂಟ್ ಟೆಕ್ನಾಲಜಿಯನ್ನು ತರಬೇಕು. ವೆನ್ ಇಟ್ ಕಮ್ಸ್ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬಂದಾಗ ಅಲೋಕೇಶನ್ಸು ಸಹ ಸರಿಯಾಗಿರಬೇಕು. ಟ್ರೂ ಇನೋವೇಷನ್ ಆಗಿರ್ಬೋದು, ಇನೋವೇಷನ್ ಎಕೋಸಿಸ್ಟಮನ್ನು ಡೆವಲಪ್ ಮಾಡಲಿಕ್ಕಂತಲೇ ಪ್ರಸ್ತುತವಾಗಿರ್ತಕ್ಕಂಥ ಬ್ಯಾರಿಯರನ್ನು ನಾವು ರಿಮೂವ್ ಮಾಡಬೇಕು ಅಂತ ಆಥರ್ ಅವರು ಒಂದು ಸಜೆಷನನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಹಂತದಲ್ಲಿ ಅಕಾಡೆಮಿಕ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿರುತ್ತೆ, ಅಕಾಡೆಮಿಯಿಂದ ಒಂದು ಇಂಡಸ್ಟ್ರಿ ಕೊಲಾಬರೇಷನ್ ಮಾಡಬೇಕಾಗುತ್ತೆ. ಇಂಡಸ್ಟ್ರೀಸ್ ನಡಿಯಲ್ಲಿ ಇನೋವೇಷನ್ಸನ್ನು ಎಷ್ಟು ಮಟ್ಟಿಗೆ ತರಬೇಕು, ಎಷ್ಟು ಮಟ್ಟಿಗೆ ಕಮರ್ಷಿಯಲೈಸೇಷನ್ನ ಮಾಡಬೇಕು ಅನ್ನುವಂಥ ಎಲ್ಲ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡೋದಾಗಲಿ. ಆ್ಯಂಡ್ ಫಿನಾನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸನ್ನು ಮಾಡಬೇಕಾಗುತ್ತೆ. ಬಿಕಾಸ್ ಫಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಈ ಒಂದು ಹಂತದಲ್ಲಿ ಇನೋವೇಷನನ್ನು ನಾವು ತೆಗೆದುಕೊಂಡು ಬರೋದ್ರಿಂದ ಇಂಡಸ್ಟ್ರೀಸ್ ನಡಿನಲ್ಲಿ ಒಂದು ಗ್ರೋತ್ ಮಾಡೆಲನ್ನು ನಾವು ತರಬೇಕಾಗುತ್ತೆ. ನಮ್ಮ ಎಕಾನಮಿಗೆ ಪ್ರಸ್ತುತವಾಗಿ ಇನೋವೇಷನ್ ಇಂಪಾರ್ಟೆಂಟ್. ಅದರಲ್ಲೂ
ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೈವೇಟ್ ಸೆಕ್ಟರ್ಗಳ ಒಂದು ಪಾರ್ಟಿಸಿಪೇಷನನ್ನು ಸಹ ನಾವು ಎನ್ಶೋರ್ ಮಾಡಬೇಕು. ಸರ್ಕಾರ ಕೇವಲ ಒಂದು ಹೋಲ್ಸೋಲ್ ರೆಸ್ಪಾನ್ಸಿಬಲ್ ಅಥಾರಿಟಿ ಅಂತ ಅಲ್ಲ, ಲಾಂಗ್ ಟರ್ಮಲ್ಲಿ ಒಂದು ಕ್ಯಾಪಿಟಲನ್ನು ತರಬೇಕಾಗುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಡೀಪ್ ಟೆಕ್ ಆಸ್ಪೆಕ್ಟ್. ಒಂದು ಟ್ಯಾಲೆಂಟ್ ರಿಟೆನ್ಷನ್ ಅನ್ನು ಮಾಡೋದು, ಇನ್ಕ್ಲೂಷನ್ ಅನ್ನು ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಒಂದು ಕಾಂಪಿಟೇಟಿವ್ನೆಸ್ ಅನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನದಾಗಿ ವಿಮೆನ್ಸ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇನ್ ಇಂಡಿಯಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್, ವಿಮೆನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಮಹಿಳೆಯರ ಒಂದು ಪೊಲಿಟಿಕಲ್ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂಥ ಸ್ಟೇಟಸನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. UPSC ಮೇನ್ಸ್ ಎಕ್ಸಾಮಲ್ಲಿ ವಿಮೆನ್ ರಿಲೇಟೆಡ್ ಇರುವಂತೆ ಸಾಕಷ್ಟು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿದ್ದಾರೆ. ಇಲ್ಲಿ ನಾವು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಸ್ಥಿತಿಗತಿಗಳನ್ನು ಅಡ್ರೆಸ್ ಮಾಡ್ತಕ್ಕಂಥ ಹಂತದಲ್ಲಿ ಸಾಕಷ್ಟು ಡೈಮೆನ್ಷನ್ ಅಡಿಯಲ್ಲಿ ಅವರ ಒಂದು ಅಚೀವ್ಮೆಂಟ್ ಯಾವ ರೀತಿ ಆಗಿದೆ, ಚಾಲೆಂಜಸ್ಗಳು ಯಾವ ರೀತಿ ಆಗಿದೆ ಅಂತ ಕನೆಕ್ಟ್ ಮಾಡ್ತಾ ಬರಬೇಕು. ರೀಸೆಂಟ್ಲಿ ನಾವು ಡಿಸ್ಕಷನ್ ಮಾಡ್ತಾ ಬಂದಿದ್ದೇವೆ ಅಗ್ರಿಕಲ್ಚರ್ ಸೆಕ್ಟರ್ ನಡಿಯಲ್ಲಿ ಮಹಿಳೆಯರು ಯಾವ ರೀತಿ ಅಂತ ಒಂದು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತ. ಅಗೇನ್ ಇಲ್ಲಿ ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಆಧಾರದ ಮೇಲೆ ಪ್ರಸ್ತುತವಾಗಿ ಏನು ರಿಫಾರ್ಮ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ, ಈ ರೀತಿಯಾಗಿ ಕರೆಂಟ್ ಇಶ್ಯೂಸ್ಗಳನ್ನು ಲಿಂಕ್ ಮಾಡೋದ್ರ ಮುಖಾಂತರ ನೀವು ಆನ್ಸರನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಹಿಸ್ಟಾರಿಕಲಿ ಯಾವ ರೀತಿಯಾದಂಥ ಸ್ಥಿತಿಗತಿಗಳಿತ್ತು ಅಂತ ಕಂಪ್ಯಾರಿಸನ್ ಅನ್ನು ಮಾಡೋದ್ರ ಮುಖಾಂತರ. ಸೊ ಇಲ್ಲಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಂತ ಬಂದಾಗ ಮೊದಲ ಹಂತದಲ್ಲಿ ವೋಟರ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾಗುತ್ತೆ. ಇವಾಗ ವೋಟರ್ಸ್ ಅಂತ ಬಂದಾಗ ಜೆಂಡರ್ ಗ್ಯಾಪನ್ನು ಕಾಣ್ತಾ ಇದ್ದೀವಾ ಅನ್ನೋದಾದರೆ ರೀಸೆಂಟ್ ಆಗಿರುವಂಥ ಎಲೆಕ್ಷನ್ ರಿಪೋರ್ಟ್ ನಮಗೆ ಹೇಳ್ತಾ ಇದ್ದಾವೆ ಮಹಿಳೆಯರೇ ಹೆಚ್ಚು ಪಾರ್ಟಿಸಿಪೇಷನನ್ನು ಮಾಡಿದ್ದಾರೆ. ಪುರುಷರನ್ನು ಕಂಪೇರ್ ಮಾಡಿದರೆ ಮಹಿಳೆಯರೇ ಹೆಚ್ಚು ಇವತ್ತು ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ, ವೋಟನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಇರುವಂಥ ಒಂದು ಜೆಂಡರ್ ಗ್ಯಾಪ್ ಆಲ್ರೆಡಿ ನ್ಯಾರೋ ಆಗಿದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇದರಿಂದ ಒಂದು ಮಾಸ್ ಲೆವೆಲಲ್ಲಿ ಮಹಿಳೆಯರು ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು, ಒಂದು ಲಿಟ್ರಸಿ ಆಗಿರ್ಬೋದು, ಮೊಬಿಲಿಟಿಗೆ ಸಂಬಂಧಪಟ್ಟಂತೆ ವೆಲ್ಫೇರ್ ಸ್ಕೀಮ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಪೊಲಿಟಿಕಲ್ ಲೆವೆಲಲ್ಲಿನೂ ಸಹ ಮಹಿಳೆಯರಿಗೆ ಒಂದು ರಿಕಗ್ನೈಸೇಷನ್ ಸಿಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳೆಯರು ಸಹ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಕ್ಯಾಂಪೇನ್ ಅಂತ ಬಂದಾಗ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಂಥ ಕ್ಯಾಂಪೇನ್ ಅಂತ ನಾವು ನೋಡ್ತಾ ಇರ್ತೀವಲ್ಲ, ಸೊ ಇದರಡಿನಲ್ಲಿ ಎಲೆಕ್ಷನ್ ರ್ಯಾಲೀಸ್ ಅಂತ ಇರುತ್ತೆ, ಪೊಲಿಟಿಕಲ್ ಮೀಟಿಂಗ್ಸ್ಗಳಂತ ಇರುತ್ತೆ, ಡೋರ್ ಟು ಡೋರ್ ಕ್ಯಾಂಪೇನ್ಸನ್ನು ಮಾಡ್ತಾರೆ, ಪಾರ್ಟಿ ಆ್ಯಕ್ಟಿವಿಟೀಸ್ಗಳೆಲ್ಲ ಇರುತ್ತೆ. ಇವುಗಳಲ್ಲಿ ಮಹಿಳೆಯರು ಅಷ್ಟೊಂದು ಪಾರ್ಟಿಸಿಪೇಷನನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಸೇಫ್ಟಿ ಕನ್ಸರ್ನ್ ಆಗಿರ್ಬೋದು, ಸೋಷಿಯಲ್ ನಾರ್ಮ್ಸ್ಗಳಾಗಿರ್ಬೋದು, ಹೌಸ್ ಹೋಲ್ಡಲ್ಲಿ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಪೊಲಿಟಿಕಲ್ ಎಕ್ಸ್ಪೋಜರು ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ದಿ ರಿಪ್ರೆಸೆಂಟೇಷನ್ ಇನ್ ದ ಲೆಜಿಸ್ಲೇಚರ್ ಅಂತ ಬಂದಾಗ 1952 ನಡಿನಲ್ಲಿ ಕೇವಲ 22 ಮಹಿಳಾ ಮಣಿಗಳು MPsಗಳಾಗಿ ಆಯ್ಕೆ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. 2019 ಒಂದು ಎಲೆಕ್ಷನ್ ಅಂತ ಬಂದಾಗ 78 ಮಹಿಳೆಯರು MPsಗಳಾಗಿ ಕನ್ವರ್ಟ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಆದರೂ ಕೂಡ ಇವಾಗ ಲೋಕಸಭೆಯಲ್ಲಿ ಕೇವಲ 14% ಮಹಿಳೆಯರು ಮಾತ್ರ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ರಿಪೋರ್ಟ್ ನಿಯರ್ಲಿ 26% ಅಷ್ಟು ಇದೆ. ಸೊ ಗ್ಲೋಬಲ್ಗಿನೂ ಸಹ ಭಾರತ ಬಿಲೋ ಕಂಡೀಷನನ್ನು ತೋರಿಸ್ತಾ ಇದೆ. ಸ್ಟೇಟ್ ಅಸೆಂಬ್ಲೀಸ್ ಅಂತ ಬಂದಾಗ ಇನ್ನೂ ಕಡಿಮೆ ಆಗಿರತಕ್ಕಂಥ ಒಂದು ರಿಪ್ರೆಸೆಂಟೇಷನನ್ನು ನೋಡ್ತಾ ಇದ್ದೀವಿ. ಕೆಲವು ಸ್ಟೇಟ್ಸ್ ನಡೆಯಲ್ಲಿ ಬಿಲೋ 10% ಅನ್ನು ಸಹ ನಾವು ಗಮನಿಸಬಹುದು ಮಹಿಳೆಯರ ಒಂದು ಪಾರ್ಟಿಸಿಪೇಷನ್. ಅಂಡ್ ಅನದರ್ ಬಿಗ್ಗೆಸ್ಟ್ ಚಾಲೆಂಜ್ ಅನ್ನು ನೋಡುವಂಥದ್ದಾದರೆ ನಾಮಿನೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಸಾಕಷ್ಟು ಮಹಿಳೆಯರು ಕೆಪಾಬಲ್ ಇದ್ರೂ ಸಹ ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ. ಅಂದರೆ ಪಾರ್ಟಿಯಿಂದ ಅವ್ರಿಗೆ ಟಿಕೆಟ್ ಸಿಗದೆ ಇರತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಪ್ರಯಾರಿಟಿಯಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವೈ? ಬಿಕಾಸ್ ಎಲೆಕ್ಟ್ ಆಗುವಂಥ ಚಾನ್ಸಸ್ಗಳು ಮೇಲ್ ಕ್ಯಾಂಡಿಡೇಟ್ಗೆ ಜಾಸ್ತಿ ಇರುತ್ತೆ. ಅವರು ಹೆಚ್ಚು ಒಂದು ಡಾಮಿನೇಷನನ್ನು ತೋರಿಸ್ತಾ ಇರ್ತಾರೆ, ಹೆಚ್ಚು ಪಾಪ್ಯುಲರ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮಹಿಳೆಯರು ಆಡಳಿತಾತ್ಮಕವಾಗಿ ಪೊಟೆನ್ಷಿಯಲ್ ಇದ್ರೂ ಸಹ ಪೊಲಿಟಿಕಲ್ ಎಂಪವರ್ಮೆಂಟನ್ನು ಹೊಂದಿದ್ರೂ ಕೂಡ ಅವರಿಗೆ ಸರಿಯಾಗಿ ಟಿಕೆಟ್ ಸಿಗದೆ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಡೆಫಿನೆಟ್ಲಿ ಒಂದು ಸ್ಟ್ರಕ್ಚರಲ್ ಹಾಗೂ ಸೋಷಿಯಲ್ ಬ್ಯಾರಿಯರ್ಸ್ಗಳು ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಒಂದು ಪೆಟ್ರಾರ್ಕಿಯಲ್ ನಾರ್ಮ್ಸ್ ಅಂತ ತೆಗೆದುಕೊಂಡಾಗ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟಿಯನ್ನು ಹೆಣ್ಮಕ್ಳು ಮಿಸ್ ಮಾಡುವಂತಲೇ ಇಲ್ಲ ಅಂತ ಹೇಳ್ಬೋದು. ಕಾನ್ಫಿಡೆನ್ಸು ಸಹ ತುಂಬ ಕಡಿಮೆ ಇರುತ್ತೆ ಹೆಣ್ಮಕ್ಳಲ್ಲಿ. ಹಾಗೂ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆಯೂ ಸಹ ಅವ್ರಿಗೆ ಅಷ್ಟೊಂದು ಸರಿಯಾಗಿ ಅವೈಲೇಬಲ್ ಇರೋದಿಲ್ಲ. ಕನ್ಸ್ಟ್ರೆನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ, ಕಲ್ಚರಲ್ ರಿಸ್ಟ್ರಿಕ್ಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಫೈನಾನ್ಷಿಯಲಿ ಸಹ ಅವರಿಗೆ ಸಾಕಷ್ಟು ಕನ್ಸ್ಟ್ರೆನ್ಸ್ಗಳು ಇರುತ್ತೆ. ಪಾಲಿಟಿಕ್ಸ್ ಅಂತ ಬಂದಾಗ ಎಲ್ಲರ ಮೈಂಡಲ್ಲೂ ಒಂದು ನೆಗೆಟಿವ್ ಪರ್ಸ್ಪೆಕ್ಟಿವ್ ಇರುತ್ತಲ್ಲ, ಈ ಒಂದು ಆಧಾರದ ಮೇಲೆ ಹೆಣ್ಮಕ್ಳು ಪಾರ್ಟಿಸಿಪೇಷನನ್ನು ಮಾಡೋದು ಸೇಫ್ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ ಡಾಮಿನೇಷನ್ ತುಂಬ ಇರತಕ್ಕಂಥ ಒಂದು ಸೆಕ್ಟರ್ ಆಗಿದೆ ಅನ್ನುವಂಥ ಮೈಂಡ್ ಸೆಟ್ಟು ಸಹ ಇರುತ್ತೆ. ಅಷ್ಟೇ ಅಲ್ಲದೆ ವೋಟ್ ಮಾಡುವಂಥ ಹಂತದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅವರ ಫ್ಯಾಮಿಲಿ ಪ್ರಿಫರೆನ್ಸ್ನ ಆಧಾರದ ಮೇಲೆ ಇರುತ್ತೆ. ಸ್ವಂತ ನಿರ್ಧಾರವನ್ನು ಅವರು ತೆಗೆದುಕೊಳ್ಳದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಇಂಡಿಪೆಂಡೆಂಟ್ ಆಗಿ ಅವರು ಡಿಸಿಷನ್ ಮೇಕಿಂಗನ್ನು ಮಾಡ್ತಾ ಇಲ್ಲ. ಇಲ್ಲಿ ಫ್ಯಾಮಿಲಿ ಮೆಂಬರಲ್ಲಿ ಯಾರು ಹೇಳ್ತಾರಲ್ಲ ಇವರಿಗೆ ಎಲೆಕ್ಷನಲ್ಲಿ ವೋಟ್ ಹಾಕಬೇಕು ಅಂತ, ಅದರ ಆಧಾರದ ಮೇಲೆ ಅವರು ಫಾಲೋ ಅಪ್ ಅನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡಿದಾಗ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮಾಡಬೇಕಾಗಿರುವಂಥದ್ದು ಕೇವಲ ಅಧಿಕಾರದಿಂದ ಮಾತ್ರ ಆಗ್ತಾ
ಆಗ್ತಾ ಇದೆ ಅಂತ ಹೇಳ್ಬೋದು. ಕೇವಲ ಒಂದು ಪೊಟೆನ್ಷಿಯಾಲಿಟಿನ ಹೊಂದೋದ್ರಿಂದ ಅಲ್ಲ, ಕೇವಲ ಒಂದು ಪ್ರೆಸೆನ್ಸನ್ನು ತೋರಿಸೋದ್ರಿಂದ ಅಲ್ಲ, ಈವನ್ ವೋಟ್ ಹಾಕಿದ್ರೂ ಕೂಡ ಅವರು ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಿಸ್ಸಿಂಗ್ ಲಿಂಕನ್ನು ಸಹ ನಾವಿಲ್ಲಿ ನೋಡ್ಬೋದು. ನಾಮಿನೇಷನ್ ಅಂತ ಬಂದಾಗ ಯಾವ ರೀತಿಯಾಗಿ ಅವರನ್ನು ಎಕ್ಸ್ಕ್ಲೂಷನ್ ಮಾಡ್ತಾ ಇದ್ದಾರೆ, ಕ್ಯಾಂಪೇನ್ ಅಡಿಯಲ್ಲೂ ಸಹ ಅವರು ಪಾರ್ಟಿಸಿಪೇಷನನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ಸ್ಟಿಟ್ಯೂಷನಲ್ ಸಪೋರ್ಟನ್ನು ಅವರಿಗೆ ಒದಗಿಸೋದು ತುಂಬ ಇಂಪಾರ್ಟೆಂಟ್. ಈ ಒಂದು ಹಂತದಲ್ಲಿ ಸರ್ಕಾರ ತೆಗೆದುಕೊಂಡು ಬಂದಿರತಕ್ಕಂಥ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅಥವಾ ಇಂಪಾರ್ಟೆಂಟ್ ಸಪೋರ್ಟ್ ಅಂತಂದರೆ 33% ರಿಸರ್ವೇಷನನ್ನು ಲೋಕಸಭೆ ಹಾಗೂ ಸ್ಟೇಟ್ ಅಸೆಂಬ್ಲಿ ನಡೆಯಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ಯಾವ ತಿದ್ದುಪಡಿ ಇದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ಮಹಿಳೆಯರ ಒಂದು ರಿಪ್ರೆಸೆಂಟೇಷನ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ರೋಲ್ ಮಾಡೆಲ್ಸ್ಗಳು ಇದ್ರಂದ್ರೂ ಸಹ ಅದನ್ನು ನೋಡಿಬಿಟ್ಟು ಬೇರೆ ಜನರು ಸಹ ಪೊಲಿಟಿಕಲಿ ಎಂಪವರ್ ಆಗಬೇಕು ಅಂತ ಮುಂದಾಗ್ತಾರೆ ಅಂತ ಹೇಳ್ಬೋದು. ಜೆಂಡರ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ಸಹ ರಿಸಾಲ್ವ್ ಮಾಡುವಂಥ ಹಂತದಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್. ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಇಂಪ್ಲಿಮೆಂಟೇಷನನ್ನು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಲೋಕಲ್ ಗವರ್ನೆನ್ಸ್ ಅಡಿಯಲ್ಲಿ ಆಲ್ರೆಡಿ ನಾವು 33% ರಿಸರ್ವೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ವಿ. ಈ ಒಂದು ಹಂತದಲ್ಲಿ ಲೋಕಸಭೆ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಡೆಯಲ್ಲಿ ರಿಪ್ರೆಸೆಂಟೇಷನನ್ನು ಮಾಡಬೇಕಂತ ಕಾನೂನಾತ್ಮಕವಾಗಿ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ವಿ. ಸೊ ಇಲ್ಲಿ ಭಾರತ ಎಲೆಕ್ಟೋರಲ್ ಇನ್ಕ್ಲೂಷನನ್ನು ಅಚೀವ್ ಮಾಡಿದೆ, ಆದರೆ ಪೊಲಿಟಿಕಲ್ ಎಂಪವರ್ಮೆಂಟಲ್ಲಿ ಲ್ಯಾಗ್ ಆಗಿರೋದನ್ನು ಗಮನ ಹರಿಸ್ಬೋದು. ಇನ್ನೂ ಸಹ ನಾವು ಪೊಲಿಟಿಕಲ್ ಎಂಪವರ್ಮೆಂಟನ್ನು ಅಚೀವ್ ಮಾಡಿಲ್ಲ, ಆದರೆ ಹೊಸದಾಗಿರುವಂಥ ಕಾನೂನಿನ ಮುಖಾಂತರ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಲೇ ಗಮನ ಹರಿಸ್ಬೋದು. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.